ಈಗ ಕಾಣ್ತದೆ ನೋಡ್ರಿ ಇಲ್ಲೊಂದ್ ಸ್ವಲ್ಪ ಚೀಲದಾಗೆಲ್ಲ ತಂದಿಟ್ಟಿದ್ದಾನೆ. ಏನಾನ ಹೇಳ್ತಿದ್ನಪ್ಪ, ಅದು ಎಲ್ಲ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನೋಡ್ಬೋದು, ಆಕಳುಗಳನ್ನ ಹೊಡ್ಕೊಂಡು ತೋಟಕ್ಕೆ ಮೇಸಕ್ಕೆ ಹೋಗ್ತಿದ್ದೀನಿ. ಇವತ್ತು ಒಂದ್ ವಾರ ಆಯ್ತು ನಾನು ಹೊಡ್ಕೊಂಡು ಹೋಗೋದಲ್ಲೇ. ಡೈಲಿ ನಮ್ಮ ಅಪ್ಪಾಜಿ ಹೊಡ್ಕೊಂಡು ಹೋಗೋದು ಯಾವಾಗ್ಲೂ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಹಿಂಗೆ ವಾರಕ್ಕೆ 1 ಪಟ 2 ಪಟ ಆಕಳುಗಳನ್ನ ಹೊಡ್ಕೊಂಡು ಹೋಗೋದು ಅಷ್ಟೇ ನಮ್ ಕೆಲಸ. ಅದನ್ನ ಬಿಟ್ರೆ ಬೇರೆ ಕೆಲಸ, ಟ್ಯಾಕ್ಟ್ರಿ ಕೆಲಸ ಬೇರೆ ಈಗ ಇಲ್ಲ. ಎಲ್ಲ ಮಣ್ಣು ಹೊಡೆಯೋದು ಒಂದ್ ಸ್ವಲ್ಪ ಬಂದ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಇದೇ ಮಾಮೂಲಿ ಡ್ಯೂಟಿ, ರೆಗ್ಯುಲರ್ ಡ್ಯೂಟಿ ಬಿದ್ದಿತ್ತೆ ನಮಗೆ. ಈ ಡ್ಯೂಟಿ ಒಂದು ಮಾಡ್ಕೊಂತ ಹೋಗೋದಷ್ಟೇ. ನಾವು ನಮ್ಮ ತೋಟಕ್ಕೆ ಹೋಗೋ ದಾರಿ ನಡ್ತಾಗೆ ಈಗ ಅಂಗಾಶಿ ಸುತ್ತಾರ್ಕೊಂಬಂದ್ರೆ 1 ಕಿಲೋಮೀಟರ್ ಎಕ್ಸ್ಟ್ರಾ ಆಕತ್ತೆ. ಇಲ್ಲಾಶ್ ಹೋದ್ರೆ ಒಂದು 200 ಮೀಟ್ರಿಗೆ ಮತ್ತೆ ರೋಡಿಗೆ ಹೋಗೇ ಬಿಡ್ತೀವಿ. ಅದಕ್ಕೆ ಇಲ್ಲಿ ರೈಲ್ವೆ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇದು ಡೇಂಜರಸ್ ಇದೆ, ಆದ್ರೆ ಆ ಕಡೆ ಈ ಕಡೆ ಟ್ರೈನ್ ಬರೋದನ್ನ ನೋಡ್ಕೊಂಡು ಕ್ಲೀನಾಗಿ ಆಕಳುಗಳನ್ನ ಇಟ್ಕೊಂಡು ಹೋಗ್ಬೇಕು. ಏನಪ್ಪ ಅಂದ್ರೆ ಇಲ್ಲಿ 2 ಸ್ಲ್ಯಾಬ್ ಹಾಕಿದ್ದಾರೆ, ಇದೊಂದು ಹೆಲ್ಪ್ ಆಗ್ತೈತೆ. ಈಗ ಹೊಡ್ಕೊಂಡು ಹೋಗ್ಬೇಕು. ಈಗ ಅಲ್ಲಿ ಮೇನ್ ಮುಂದೆಗಡೆ ರೋಡ್ ತೋರಿಸ್ತೀನಿ ಬರ್ರಿ. ಈಗ ನೋಡಿ ಇದೇ ರೋಡು, ಅಲ್ಲಿಂದ ಬಂದು ಅಲ್ಲಾಶ್ ಹೋಗಿ ರೈಲ್ವೆ ಟ್ರ್ಯಾಕ್ ಗೇಟ್ ಮೂಲಕ ಈ ಕಡೆ ಬರಬೇಕು. ಇಲ್ಲಿಗೆ ಬರ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಒಂದು 1/2-3 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಗೇಟ್ ಹಾಕಿದ್ರೆ ಅರ್ಧ ಗಂಟೆ ಫುಲ್ ವೇಸ್ಟ್. ಈಗ ಹಿಂಗಾಶ್ ಬಂದರೆ 100 ಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ ಹೊಲ್ದಾಗ ಅಷ್ಟೇ. ಈಗ ಅಷ್ಟೇ ಬರ್ಬೋದು, ಮಳೆಗಾಲದಾಗ ಬರೋಕ್ಕಲ್ಲ. ಈ ರೋಡಿಗೆ ಬರ್ಬೇಕಂದ್ರೆ ಇಷ್ಟು ಕಷ್ಟ ಐತಿ. ಈಗ ಇಲ್ಲಿಂದ ಸೀದಾ ತೋಟಕ್ಕೆ ಹೋಗೋದೆ. ತೋಟಕ್ಕೆ ಹೋಗಿ ಇವತ್ತು ಆಕಳುಗಳನ್ನ ಮೇಯಿಸ್ಕೊಂಡು, ಕರೆಂಟ್ 12 ಗಂಟೆಗೆ ಬರ್ತವೆ. 12 ಗಂಟೆಗೆ ಬಂದಿರೋ ಕರೆಂಟ್ 3 ಗಂಟೆಗೆ ಹೋಗೋದು. ಅಲ್ಲಿ ತನಕ ಕರೆಂಟ್ನ ನೀರು ಬಿಡ್ಕಂತ ಡ್ರಿಪ್ಪಿಗೆ ಎಲ್ಲ ಇವತ್ತು ಫುಲ್ಲು ತೋಟದಲ್ಲಿ. ಇವತ್ತು 2 ಗೈಸ್ ಫೈನಲಿ ಆಕಳುಗಳನ್ನ ಇಲ್ಲಿ ತಂದು ಕಟ್ಟಕ್ಕೆ ಇನ್ನೊಂದು ಗಂಟೆ, ಇನ್ನೊಂದು ಅರ್ಧ ಗಂಟೆ. ಇದೇ ಅಡಿಕೆ ಗಿಡಗಳು ಹೊಳಕ್ಕೆ ಬಿಡ್ಬೇಕು ಮೇಯ್ಸಕ್ಕೆ. ಈಗಲೇ ಬಿಟ್ರೆ ಇಲ್ಲದ್ದೆಲ್ಲ ನಾಟಕ ಮಾಡ್ತವೆ. ಅದಕ್ಕೋಸ್ಕರ ಇನ್ನೊಂದು ಗಂಟೆ ಬಿಟ್ರೆ ಆಮೇಲೆ ಸುಮ್ಮನೆ ಮೇಯ್ತವೆ. ಸ್ವಲ್ಪ ಬಿಸಿಲು ಮೈಯೆಲ್ಲ ಹೀಟ್ ಹಾಕತ್ತಲ್ಲ, ಅವಕ್ಕೂ ಕೊಬ್ಬು ಕಮ್ಮಿ ಆಕತಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈಗ ಜೀವಾಮೃತ ಮಿಕ್ಸ್ ಒಂದು ರೌಂಡ್ ಗೂರಾಡಕ್ಕೆ ಹೋಗ್ಬೇಕು. ಬೆಳಗ್ಗೆನೆ ಬಂದು ಮಿಕ್ಸ್ ಮಾಡೋಕ್ಕಾಯ್ತು. ಈಗ ಬರೋದಂತ ಸುಮ್ಮನೆ ಅದೇ. ಇವಕ್ಕೆಲ್ಲ ಹಾಕಿದ್ದೀನಿ, ನಾ ಕಡೆ ಹೋಗೈತವೆ. ಈಗ ಇಲ್ಲಿ ಬಂದಿದ್ದೀನಿ, ಇಲ್ಲಿ ನೋಡ್ರಿ ಡ್ರಮ್ನಾಗೆ. ಇದು ಮೊನ್ನೆ ದಿನ ಹಾಕಿರೋ ಜೀವಾಮೃತ ರೆಡಿ ಮಾಡ್ತಾ ಐತೆ. ಇದು ಅಲ್ಲೊಂದೈತೆ, ಅಲ್ಲೈತೆ ಕೋಲು. ಇದು ಒಟ್ಟು 400 ಗಿಡಕ್ಕೆ ರೆಡಿ ಹಾಕತ್ತಿದ್ದು ಜೀವಾಮೃತ. ಫುಲ್ ರೆಡಿ ಮಾಡಿಟ್ಟಿದ್ದು ನಮ್ಮ ತಮ್ಮ. ಏನಪ್ಪ ಜೆಮಿನಿ ಚಾಟ್ GPT ನೋಡ್ಕೊಂಡು ಹುಣಸೆ ಸಿಪ್ಪೆ ಹಾಕಿದ್ರೆ ಇದ್ರಾಗೇನೋ ಜಾಸ್ತಿ ಇದು ಬರುತ್ತೆ ಅಂತ ಅದನ್ನೂ ತಂದು ಹಾಕಿದ್ದಾನೆ. ಇಲ್ಲ ನೋಡ್ರಿ, ಇಲ್ಲೊಂದು ಸ್ವಲ್ಪ ಚೀಲದಾಗೆಲ್ಲ ತಂದಿಟ್ಟಿದ್ದಾನೆ. ಏನಾನ ಹೇಳ್ತಿದ್ನಪ್ಪ, ಅದು ಎಲ್ಲ ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮಗೆ ಗೊತ್ತಿರೋ ಅಷ್ಟು ಮಾಡಿದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ಬೇಕು. ಈಗ ನೀವು ಯಾವಾಗ್ಲಾರೆ ಮಿಕ್ಸ್ ಮಾಡಲಿ, ಒಂದೇ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡ್ತಿರ್ಬೇಕು. ಈಗ ಇದೇ ಥರ ಒಂದೇ ಡೈರೆಕ್ಷನ್ ಆಗಿ. ಆಮೇಲೆ ಜೋರಾಗೂ ಮಿಕ್ಸ್ ಮಾಡಂಗಿಲ್ಲ, ಅಪೋಸಿಟ್ ಡೈರೆಕ್ಷನಾಗೂ ಮಿಕ್ಸ್ ಮಾಡಂಗಿಲ್ಲ. ಇದ್ರಾಗ ಯಾಕೆ ಮಾಡಬಾರ್ದು ಅಂದ್ರೆ, ಅದೇ ನಿಮ್ಮ ಮೊದಲೇ ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ಜೀವಾಣು ಉತ್ಪತ್ತಿ ಕ್ರಿಯೆ ಸ್ಟಾರ್ಟ್ ಆಗಿರ್ತೈತಿ ಇದ್ರೊಳಗೆ. ಅದು ರಭಸವಾಗಿ ನಾವು ತಿರುಗಿಸೋದ್ರಿಂದ ಜೀವಾಣುಗೆ ತೊಂದರೆ ಆಗಿ ಅವು ಹಾನಿಯಾಗೋ ಚಾನ್ಸಸ್ ತುಂಬ ಇರ್ತದೆ. ಅದಕ್ಕೋಸ್ಕರ ಇದೇ ರೀತಿ ಒಂದೇ ಡೈರೆಕ್ಷನಲ್ಲಿ ಒಂದೇ ಪ್ರಮಾಣದಲ್ಲಿ ಇದನ್ನ ತಿರುಗಿಸ್ಕೊಂತ ಹೋಗ್ಬೇಕು. ಜೋರಾಗಿ ನಮ್ಮ ಕೈ ಶಕ್ತಿ ಐತೆ ಅಂತ ಎಷ್ಟು ಜೋರ ಆಗತ್ತೆ ಅಷ್ಟು ಜೋರ ತಿರುಗಿಸಿ ಇದು ಮಾಡಂಗಿಲ್ಲ. ಏನೋ ಒಂದು ರೌಂಡ್ ದಿನಕ್ಕೆ 2 ಟೈಮ್ ಈ ಥರ ತಿರುಗಿಸ್ತಾನೆ ಇರಬೇಕು. ಈಗ ಜೀವಾಮೃತ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು. ಈಗ ಟೈಮ್ ಬಂದು 11 ಗಂಟೆ. ಕರೆಂಟ್ ಬರೋಕ್ಕೆ ಇನ್ನೂ 1 ಅವರ್ ಟೈಮ್ ಐತೆ. ಅದಕ್ಕೋಸ್ಕರ ಈಗ ನಮ್ದು ಇನ್ನೊಂದು ಅಡಿಕೆ ಗಿಡಕ್ಕೆ ಇಲ್ಲಾಶೆ ಹೋಗಿ ಬರೋಣ. ಅದಕ್ಕಿಂತ ಮುಂಚೆ ನಿಮಗೆ ಏನೋ ಒಂದು ತೋರಿಸ್ತೀರಿ, ಅದು ನೋಡಿರಿ ನೀವೇ ಶಾಕ್ ಆಗ್ತೀರಿ. ಏನಪ್ಪ ಅಂದರೆ ಗಾಯ್ಸ್, ಇಲ್ಲಿ ಮೇಲೆ ನೋಡ್ರಿ ಹೆಜ್ಜೆಯನ್ನು ಇಟ್ಟಿತ್ತೆ, ಅದು ಬೀಳ ಅಂತ ಗರಿಗೆ ಇಟ್ಬಿಟ್ಟಿತ್ತು. ಅದು ಇಲ್ಲಿಂದ ಈಗ ಕಾಣ್ತೈತೆ ನೋಡ್ರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಇಲ್ಲಿ ಇಟ್ಟಿತ್ತು ನೋಡ್ರಿ. ಅದು ಏನು ಮಾಡಿದೆ ಅಂದರೆ ಬೀಳ ಅಂತ ಕೆಳಗಳ ಗರಿಗೆ ಇಟ್ಬಿಟ್ಟಿತ್ತು. ಅದು ಯಾವ ಗರಿ ಬಿದ್ದ ತಕ್ಷಣ ಅದ್ರಿಗೆ ವ್ಯಾಲಿಡಿಟಿ ಕ್ಲೋಸು. ಅದು ಮಿಸ್ ಆಗಿಲ್ಲಾರ ನಾವು ಹೊಲ್ದಾಗಿದ್ದಾಗ ಗರಿ ಬಿತ್ತು ಅಂದ್ರೆ ನಾವು ಇಲ್ಲಿಂದ ಓಟ ಕಿಚ್ಬೇಕು ಅಷ್ಟೇ. ಕಾಲು ಕಿತ್ಕೊಂಡು ಓಡ್ಬೇಕು ಕಣ್ಣಿಗೆ ಕಾಣ್ದಂಗೆ. ಇಲ್ಲೆಲ್ಲ ಈ ಹೊಲಗಳಿಗೆಲ್ಲ ಯಾವ ಬೆಂಕಿ ಬೀಳ್ತದ ಗೊತ್ತಿಲ್ಲ. ನಾವೇನಪ್ಪ ಕೇಳ್ಕೊಳೋದಂದ್ರೆ, ನಾವಿಲ್ಲದ ಟೈಮ್ನಾಗ ಬೆಂಕಿ ಬಿದ್ದು ಇದು
ಆರು ಹೋಗ್ಲಿ ಅಂತ ಕೇಳ್ಕೊಂತೀವಿ. ಎಲ್ಲರೂ ಮಿಸ್ ಆಗಿ ನಾವು ಹೊಲ್ದಾಗಿರೋಣ ಈ ಥರ ಬೆಂಕಿ ಬಿದ್ದು ಅಥವಾ ಇಲ್ಲ ಗರೆ ಬಿದ್ದು ಇದಾಗ್ಬಿಟ್ರೆ ಹೊಲ್ದಾಗ ಬರಕ್ಕೆ ಬಿಡಲ್ಲ. ಅವು ಗೊತ್ತಲ್ಲ ಜೇನುಹುಳ ಹೆಂಗೆ ನಾಲ್ಕು ಕಡಿದ್ರು ಡಮಾರ್. ಇಲ್ಲೆಲ್ಲ ಧ್ವನಿ ಶೆಪ್ಪೆ ಹಾಕಿನಿ, ಇದಕ್ಕೆ ನೀರು ಬಿಡೋಕ್ಕೆ ಅನ್ನೋದು ಅರಿವಿಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಜಲ್ದಿ ವಾಲ್ ಆನ್ ಮಾಡಿ. ಎಲ್ಲ ಇದು ಕಷ್ಟಕ್ಕೂ ಒಂದೇ ಟೈಮ್ ಹೋಗುತ್ತೆ, ಆದರೆ ಒಂದು ಮೋಟ್ರ್ ಅಷ್ಟೇ ಆನ್ ಮಾಡ್ತೀನಿ, ಅರ್ಧಕ್ಕೆ ಹೋಗ್ಲಿ ಸಾಕು. ನಿಧಾನಕ್ಕೆ ನೆಂದರೆ ನನಗೂ ನೀರು ಬಿಡ್ತೀನಿ ಅನಿಸುತ್ತೆ. ವಿಡಿಯೋ ಮೂಲಕ ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ, ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿರೋ ಅವರು ದಯಮಾಡಿ ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಸಿಕ್ಕಿದಾಗ ಅಥವಾ ಫೋನ್ ಮಾಡಿದಾಗೆಲ್ಲ ಕೇಳ್ತಿರ್ತೀರಿ, ಇನ್ನು ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ನಿನ್ನ ವೀಡಿಯೋಗಳನ್ನ ನಾವು ನೋಡ್ತಿರ್ತೀವಿ, ನಮ್ಮ ಫ್ರೆಂಡ್ಸ್ಗಳಿಗೂ ತೋರಿಸ್ತಿರ್ತೀವಿ ಅಂತ ಹೇಳ್ತಿರ್ತೀರಿ. ದಯಮಾಡಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಅದೇ ರೀತಿ ಇರಲಿ ಅಂತ ಕೇಳ್ಕೊತಿದ್ದೀನಿ. ನೀವೆಷ್ಟು ಪ್ರೀತಿಯಿಂದ ನಮಗೆಲ್ಲ ತೋರಿಸ್ತೀರೋ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಕೇಳ್ಕೊಂತ, ಇದೇ ರೀತಿ ನಾನು ನಿಮ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿವಸ ಗಾಯ್ಸ್ ಈಗೇನಪ್ಪ ಅಂದರೆ ಕರೆಂಟ್ ಬಂದಿದ್ದಾವೆ, 12 ಗಂಟೆ ಆಗೇ ಬಿಡ್ತು. ನಾವು ಹಂಗೆ ಹಿಂಗೆ ಮಾಡೋ ಅಷ್ಟೊತ್ತಿಗೆ ಈಗ ಕರೆಂಟ್ ಬಂದು ಮೋಟ್ರ್ ಆನ್ ಆಗಿದೆ. ಇದು ಮೋಟ್ರು ಇಲ್ಲೈತಿ, ಇಲ್ಲಿರೋ ನೀರು ಹಿಂಗಾಶ್ ಹೋಗಿ ಆ ಮೋಟ್ರ್ ತಗಾಶ್ ವಾಪಸ್ ಮೇಲಾಶ್ ಪೈಪ್ನಾಗಾಶ್ ಬಂದಿದ್ದಾವೆ. ಈಗ ಈ ರಾಗಿಗೆಲ್ಲ ನೀರು ಬಿಡಬೇಕಾಯ್ತಲ್ಲ, ಅದಕ್ಕೋಸ್ಕರ ಈ ಸುತ್ತ ಅರ್ಗಿಗೆ ಈ ಥರ ಎಲ್ಲ ಹೊಲ್ಗಳಿಗೆ ಹುಲ್ಲು ಪಲ್ಲು ಇದ್ದರೆ ಅಳಿಲ್ ಕಾಟ ಒಂದು ಸ್ವಲ್ಪ ಕಮ್ಮಿ ಆಕತ್ತೆ ಅಂತ ಹೇಳಿ ಈ ಥರ ಸುತ್ತಲೂ ಹಾಕಿದ್ದೀನಿ. ಮೆಕ್ಕೆಜೋಳ ಹಾಕ್ಬೇಕಾಯ್ತು ಹೇಳ್ಬೇಕು ಅಂದರೆ, ಇನ್ಫ್ಯಾಕ್ಟು ನಾನು ರಾಗಿ ಹಾಕಿದ್ದೀನಿ, ದನಗಳಿಗೂ ಚೆನ್ನಾಗಿ ಆಗತ್ತತ್ಲಾಗೆ ಅಂತ. ಮೆಕ್ಕೆಜೋಳ ಹಾಕಿರಿ ಸ್ವಾಲಿಗೆಲ್ಲ ಬೆಳೆಯಲ್ಲ, ಅದಕ್ಕೋಸ್ಕರ ರಾಗಿ ಹಾಕಿರಿ ಹೆಂಗೆ ನೆಲದಾಗಿರ್ತೈತೆ, ದನಗಳಾರೆ ಹಿಂಗೆ ಹೊಲ್ದಾಗ ಬಂದ ಮೇಯ್ತವೆ ಅಂತ ಹೇಳಿ ಹಾಕಿದ್ದೀನಿ. ಈಗೆಲ್ಲ ಕ್ಲೀನಾಗಿ ಸುತ್ತ ಕ್ಲೀನಾಗಿ ನೀರು ಕಟ್ಕೊಂತ ಹೋಗ್ಬೇಕು. ತೋಟಕ್ಕೆ ಕುದುರೆ ಬಂದ್ಬಿಟ್ಟಿದೆ, ತೋಟದೊಳಗೆಲ್ಲ ಅಡ್ಡಾಡ್ತಿತ್ತು. ನಾನು ಆ ಕಡೆ ನೀರು ಬಿಡ್ಕೊಂಡು ನಿಂತ್ಕೊಂಡಿನಿ, ಅದು ಬಂದ್ಬಿಟ್ಟಿದೆ. ಈ ಕುದುರೆರು ಏನು ಮಾಡ್ತಾರೆ ಅಂದರೆ ಬಿಟ್ಟೋಗ್ಬಿಡ್ತಾರೆ. ಅವ್ರಿಗೆ ಕುದುರೆ ಅವಶ್ಯಕತೆ ಇರಲ್ಲ, ಮೊದಲೆಲ್ಲ ಬೇಕಿತ್ತು, ಇವಾಗೆಲ್ಲ ವೆಹಿಕಲ್ ಮಾಡ್ಕೊಂಬಿಟ್ಟಿರ್ತಾರೆ ಅವರೇ. ಅದಕ್ಕೋಸ್ಕರ ಕುದುರೆನ ಇವಾಗ ಸಾಕೋದನ್ನ ಬಿಟ್ಬಿಟ್ಟಿದ್ದಾರೆ. ಫುಲ್ ತೋಟ ಹಾಕಿರೋ ಜೋಳ ಅಲ್ಸಂದೆಲ್ಲ ತಿನ್ಕೊಂತ ನಿಂತ್ಕೊಂಡತ್ತು ಅಲ್ಲೈತಿ. ಅದು ನೋಡ್ರಿ, ಇದೆಲ್ಲ ಎಲ್ಲಿಂದ ಬಂದದ ಏನೋ, ಜನಗಳು ಕಂಡ ತಕ್ಷಣ ಓಡ್ತೈತಿ ಸುಮ್ಮನೆ. ವೈಟ್ ಅಂದ್ರೆ ವೈಟ್ ಐತಿ ಕುದುರೆ, ಓಡ್ತೈತಿ ಕಣ್ಣಿ ಕಾಣ್ದಂಗೆ. ಬಂದಿರೋ ಕುದುರೆನೆಲ್ಲ ಓಡಿಸಿ ಬರೋ ಅಷ್ಟೊತ್ತಿಗೆ ಟೈಮು ಅದು 2:30 ಆಗಿತ್ತು. ದನಗಳೆಲ್ಲ ಮೇದದ್ವು, ಒಂದು 2 ತಾಕು ಗಟ್ಟಿ ಹಾಕಿದ್ದೆ. ಈಗ ಉಷ್ಟು ಹೊಡ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಿದ್ದೀನಿ. ಓಡಿಸಿ ಬರೋ ಅಷ್ಟೊತ್ತಿಗೆ ಟೈಮು ಅದು 2:30 ಆಗಿತ್ತು. ದನಗಳೆಲ್ಲ ಮೇದದ್ವು, ಒಂದು 2 ತಾಕು ಗಟ್ಟಿ ಹಾಕಿದ್ದೆ. ಈಗ ಉಷ್ಟು ಹೊಡ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಿದ್ದೀನಿ. ಇಲ್ಲದ ನೋಡ್ರಿ, ಎಲ್ಲ ಕರೆಂಟ್ ಇದ್ದವಲ್ಲ, ಹಂಗಾಗಿ ನೀರು ಕುಡಿಸ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಿದ್ದೀನಿ. ಬಿಸಿಲು ಅಂದರೆ ಫುಲ್ಲು ಬಿಸಿಲು, ಸೈಕಾಗಿ